ಸರ್ಕಾರದವರು ಅವೈಜ್ಞಾನಿಕವಾಗಿ ಗ್ರಾಹಕರಿಗೆ ಮತ್ತೆ ಗುತ್ತಿಗೆದಾರರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಗ ಸ್ಮಾರ್ಟ್ ಮೀಟರ್ ಒಂದು ಮಾಡಿದ್ದಾರೆ. ಅದು ಈಗಿನ ಮೀಟರ್ಗಳೇ ಚೆನ್ನಾಗಿ ನಡೀತಿದೆ. ಆದ್ರೆ ಸ್ಮಾರ್ಟ್ ಮೀಟರ್ ಅಂತ ಏನೋ ಒಂದು ಮಾಫಿಯಾ ಮಾಡಕ್ಕೆ ಸ್ಮಾರ್ಟ್ ಮೀಟರ್ ಮಾಡಿದ್ದಾರೆ. ಅದರಲ್ಲಿ ದೊಡ್ಡ ಮಾಫಿಯಾನೇ ನಡೀತಿದೆ ಸರ್. ಅದು ಹೊರಗೆ 1,500,000ಕ್ಕೆ ಸ್ಮಾರ್ಟ್ ಮೀಟರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಇವರು 5,000 ರೂಪಾಯಿ ಮಾಡಿದ್ದಾರೆ, ಅದು ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ದರ ಪರಿಷ್ಕರಣೆಗಳು ಮಾಡಿದ್ರು. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೆಡ್ ಚಾರ್ಜಸ್ ಇವರು ನಮಗೇನು ಅನ್ನ ನೀಡ್ತಾರ ರೈತರಿಗೆ ಬಾಳಲ್ಲಿ ಇವರು ಚೆಲ್ಲಾಟ ಆಡ್ತಿರ್ತಾರೆ. ಏನಂದ್ರೆ ಎಲೆಕ್ಟ್ರಿಕಲ್ ಸೆಲ್ಫ್ ಅಲ್ಲಿ ಕಾಮಗಾರಿ ಮಾಡ್ತಿರ್ತಿದ್ರು. ಸರ್ಕಾರಿ ಸ್ಕೀಮ್ಗಳು ಯಾವಿಲ್ಲ. ಮುಂಚೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಇತ್ತು. ಇದನ್ನ ನಿಲ್ಲಿಸ್ಬಿಟ್ಟು ಸರ್ಕಾರಿ ಸೆಲ್ಫ್ ಎಜುಕೇಶನ್ ವರ್ಕ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೆಡ್ ಗೆ ಸೇವಾ ಶುಲ್ಕ ಅಂತ ಹೇಳಿ 3,100 ರೂಪಾಯಿ ಕಟ್ತಿದ್ವಿ ಮುಂಚೆ. ಈಗ ಅದು ಏಕಾಏಕಿ 9,000 ಚಿಲ್ಲರೆ ಮಾಡಿದ್ದಾರೆ. ಆ ಸ್ಕೆಚ್ಗೆ 500 ರೂಪಾಯಿ ಕಟ್ತಿದ್ವಿ, 1,600 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸ್ ರಿನ್ಯೂವಲ್ಗೆ ಅಂತೇಳಿ ನಾವು 3,025 ರೂಪಾಯಿ ಕಟ್ತಿದ್ವಿ. ಅದು 10,025 ಮಾಡಿದ್ದಾರೆ ಕ್ಲಾಸ್ 1 ಗೆ. ಸೂಪರ್ ಗ್ರೇಡ್ಗೆ 10,025 ಕಟ್ತಿದ್ರು, 50,100 ರೂಪಾಯಿ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸರ್. ಈಗ ನಾನ್ ಕೇಳೋದಿಷ್ಟೇ, ನೀವು ಮಾಡಿ ನನಗೆ ಸಂತೋಷ. ಆದ್ರೆ ನಾವೇನ್ ಕಾಮಗಾರಿ ನಿರ್ವಹಿಸ್ತೀವೋ ಆ ಕಾಮಗಾರಿಗೆ ಒಂದು ಕಂಬ ಎತ್ತಕ್ಕೆ 1,700 ರೂಪಾಯಿ ಇದೆ. ಅದು 19,000 ಮಾಡ್ರಿ. ಒಬ್ಬ ರೈತನ ಬೆಂಬಲ ಬೆಲೆ ಯೋಜನೆಯಲ್ಲಿ ಒಂದು ರಾಗಿ, ಜೋಳ, ಕಡಲೆಕಾಳು ಖರೀದಿ ಮಾಡ್ತಾರೆ. ವರ್ಷಕ್ಕೆ ನೀವು ಎಷ್ಟು ಮಾಡ್ತೀರಾ? 250 ರೂಪಾಯಿ ಮಾಡ್ತೀರಾ? ಅದನ್ನು 300 ರೂಪಾಯಿ ಹೆಚ್ಚಿಗೆ ಮಾಡ್ರಿ. ನೀವ್ ಯಾವ ಮೀಟರ್ ಹಾಕ್ಸ್ಕೊಂಡ್ರಿ? ಅವರು ಬರ್ಸ ಕಡಿದಾರೆ, ಅವ್ರಿಗೆ ಮಾತ್ರ 300 ರೂಪಾಯಿ ಮಾಡ್ತೀರಾ? ನೀವು ಮಾತ್ರ 30,000 ಮಾಡ್ತೀರಾ? ಏನಿದು ಅವೈಜ್ಞಾನಿಕವಾಗಿ? ಏನು ಪದ್ಧತಿ ಏನಿದು? ಈಗ ಒಬ್ಬ ರೈತ ನಮಗೆ ಅನ್ನ ಕೊಟ್ರೆ ನಾವು ಬದುಕಕ್ ಸಾಧ್ಯ, ದುಡ್ಡು ತಿಂದು ನಾವು ಬದುಕಕ್ ಆಗಲ್ಲ. ಈ ರೀತಿ ಇದೆ. ಮತ್ತೆ ಇದೇ ರೀತಿಯಾಗಿ ನಮ್ಮ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂದ್ರೆ, ನಾವು ಲೇಬರ್ ಅವರ್ ಕೆಲಸ ಮಾಡ್ತೀವಿ. ಲೇಬರ್ ಅವರ್ ಕೆಲಸ ಮಾಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಶಾಖಾಧಿಕಾರಿನೋ ಇಲ್ದಂಗಿದ್ರೆ ಲೈನ್ ಮ್ಯಾನೋ ನಮಗೆ ಎಲ್ಸಿ ಕೊಟ್ಟಿರ್ತಾರೆ. ನಮಗೆ ಆ ಲೈನ್ ಪರಿಚಯ ಇರಲ್ಲ. ಅಲ್ಲಿ ಹೋಗಿ 10,000 ರೂಪಾಯಿ ಒಂದು ಯಾವ್ದೋ ಬ್ರೋಕನ್ ಪೋಲ್, ಮಳೆಗಾಲಿ ಕಂಬ ಮುರಿದಿರುತ್ತೆ. ಆ ಕಾಮಗಾರಿ ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ನಮ್ಮ ಕಾರ್ಮಿಕ ಮೃತಪಟ್ಟಾಗ ಅದನ್ನ ವೆಚ್ಚನ ಆ ಗುತ್ತಿಗೆದಾರನೇ ಭರಿಸಬೇಕಾಗುತ್ತೆ. ಅವ್ರು ಕೊಡೋದು 10,000 ರೂಪಾಯಿ ಲೇಬರಿಗೆ. ನಾವು 10ರಿಂದ 15 ಲಕ್ಷ ರೂಪಾಯಿ ಒಬ್ಬ ಕಾರ್ಮಿಕನ ಕುಟುಂಬಕ್ಕೆ ಕೊಡ್ಬೇಕಾಗುತ್ತೆ. ಇದು ಅವೈಜ್ಞಾನಿಕವಾಗಲ್ವೇ? ನಾವು ಕಂಪನಿ ಕೆಲಸ ಮಾಡೋದು, ಇದು ಸಂಬಂಧಪಟ್ಟ ಶಾಖಾಧಿಕಾರಿಗಳು ಮತ್ತೆ ಲೈನ್ ಮ್ಯಾನ್ ತಪ್ಪಿರುತ್ತೆ. ಅವರ ತಪ್ಪಿನಿಂದ ಆಕ್ಸಿಡೆಂಟ್ ಆಗುತ್ತೆ. ಇದನ್ನು ದಯಮಾಡಿ ಇಂತ ಏನಾದ್ರು ಆಕ್ಸಿಡೆಂಟ್ಗಳು ಆದ್ರೆ ಇದನ್ನ ಸಂಬಂಧಪಟ್ಟ ಎಸ್ಕಾಂಗಳು, ನಮ್ಮಲ್ಲಿ ಬೆಸ್ಕಾಮ್, ಚೆಸ್ಕಾಮ್, ಮೆಸ್ಕಾಮ್ ಅಂತ ಸಂಬಂಧಪಟ್ಟ ಎಸ್ಕಾಂಗಳೇ ಬರ್ಸ್ಬೇಕು. ಯಾಕಂದ್ರೆ ನಾವು ಕಂಪನಿ ಕೆಲಸ ಮಾಡಕ್ ಹೋಗೋದು. ನಾವು 10,000 ರೂಪಾಯಿ ಕೆಲಸ ಮಾಡಕ್ ಹೋದಾಗ ಅದರಲ್ಲಿ ನಾವು ಕೂಲಿ ಕಾರ್ಮಿಕರಿಗೆ ದುಡ್ಡು ಕೊಡ್ಬೇಕಾಗುತ್ತೆ, ಟ್ಯಾಕ್ಟ್ರಿ ಬಾಡಿಗೆ ಕೊಡ್ಬೇಕಾಗುತ್ತೆ. ನಮ್ಮ ಖರ್ಚು ಎಲ್ಲ ತೆಗೆದ್ರೆ 1,000 ಉಳಿಯೋದು ದೊಡ್ಡ ಲೆಕ್ಕ ಇರುತ್ತೆ. ನಾವು 1,000 ದುಡಿಯಕ್ಕೆ 15-20 ಲಕ್ಷ ನಾವು ಖರ್ಚು ಮಾಡ್ಬೇಕು ಅಂದ್ರೆ ಇದು ಭಾರಿ ಅವೈಜ್ಞಾನಿಕವಾಗಿ ಪದ್ಧತಿ. ಅದೇ ರೀತಿಯಲ್ಲಿ 1 to 5 lakhs ಒಳಗೆ ಈಗ ಆಲ್ರೆಡಿ KPTT ಆಗ್ತದೆ. ಸ್ಥಳೀಯ ಗುತ್ತಿಗೆದಾರರಿಗೆ ಟೆಂಡರ್ 1ರಿಂದ 5 ಲಕ್ಷದ ಕಾಮಗಾರಿ ನಿರ್ವಹಿಸ ಕೊಡಬೇಕು ಅಂತೇಳಿ ಆದೇಶ ಇದ್ರು ಸಹ ಕೆಲವು ಅಧಿಕಾರಿಗಳು, ರಾಜಕಾರಣಿಗಳಿಗೆ ಗೊತ್ತಾಗದ ರೀತಿ ಕೆಲವು ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೆ. ಈಗ ನಮಗೆ 1ರಿಂದ 5 ಲಕ್ಷ ನಾವು SR ದರ ಪಟ್ಟಿ ಅಂತ ಕೆಲಸ ಮಾಡಕ್ ಹಿಡಿದ್ರು ಸಹ ದೊಡ್ಡ ಮಾಫಿಯಾ ಮಾಡ್ಕೊಂಡು SR ರೇಟಿಗೆ ಪ್ಲಸ್ ಮಾಡ್ಕೊಂಡು ಟೆಂಡರ್ ಕರೀತಿದ್ದಾರೆ. ಆ ಟೆಂಡರ್ ಪಡೆದಂತ ಗುತ್ತಿಗೆದಾರರು ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿಸ್ತಿಲ್ಲ. ಅವ್ರು ಹೇಳ್ತಾರೆ ಟೆಂಡರ್ ಕರೆದಾಗ ನಾವು ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಇದನ್ನ ನಾವು ಸಮಯಕ್ಕೆ ಸರಿಯಾಗಿ ನಾವು ಇದನ್ನ ಪೂರೈಸಬೇಕು ಅಂತ ಹೇಳ್ತಾರೆ. ನಮ್ಮ ಹಸ್ತೂರಲ್ಲಿ VIP ವರ್ಕ್ ಟೆಂಡರ್ ಕೊಟ್ಟಿದ್ದಾರೆ. ಅವನು 100 ವರ್ಕ್ ಮಾಡಕ್ಕಾಗಿಲ್ಲ. ಅದೇ ನಮಗೆ SR ರೇಟಿಂಗ್ ನಮಗೆ ಕೊಟ್ಟಿದ್ರೆ ನಾವು 1 ತಿಂಗಳಷ್ಟು ಕಾಮಗಾರಿಗಳು ಮುಗಿಸಿದ್ವಿ. ಆಮೇಲೆ ವಿಭಾಗೀಯ ಉಗ್ರಾಣಕ್ಕೆ ಅವೈಜ್ಞಾನಿಕವಾಗಿ ಸಾಮಗ್ರಿಗಳನ್ನ ಖರೀದಿ ಮಾಡಿ ಹಾಕ್ತಾರೆ. 1,000 ಕೋಟಿ ರೂಪಾಯಿಂದ ಈಗ ನಮ್ಮ ಬೆಸ್ಕಾಂ ಎಲ್ಲ ವಿಭಾಗೀಯ ಉಗ್ರಾಣಗಳಲ್ಲಿ 1,000 ಕೋಟಿ ರೂಪಾಯಿ ಸಾಮಗ್ರಿಗಳಿದಾವೆ. ಅವೆಲ್ಲ ಖರೀದಿ ಮಾಡಿದ್ದಾರೆ. ಅದಕ್ಕೆ ಯಾವ ಕಾಮಗಾರಿ ಯಾವ ವರ್ಕ್ ಆರ್ಡರ್ಗೆ ಅಂತಿಲ್ಲ, ಸುಮ್ಮನೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಗ್ರಾಹಕರ ದುಡ್ಡು ಫೋಲ್ ಆಗುತ್ತೆ. ದಯಮಾಡಿ ಅಂತ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಇವರು ಶಿಸ್ತು ಕ್ರಮ ತಂದು ಮುಂದೆ ಅಂತ ಅವಕಾಶಗಳು ಆಗದಂಗೆ ತಗೋಬೇಕು. ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡೋದ್ರಿಂದ ಕಂಪನಿಗಳು ಲಾಭ ಬರುತ್ತೆ. ದಯಮಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ 1ರಿಂದ 5 ಲಕ್ಷ ಕಾಮಗಾರಿ ಕೊಟ್ರೆ ಅವ್ರೇನ್ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಅದು ಯಶಸ್ವಿ ಆಗುತ್ತೆ ಅಂತ ಈ ಮುಖಾಂತರ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಸರ್. ಇನ್ನು 10 ಹಲವು ಬೇಡಿಕೆಗಳಿದಾವೆ. ಅದನ್ನ ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮೀಡಿಯಾದ ಮುಖಾಂತರ ಸಂಬಂಧಪಟ್ಟ
ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ತಲುಪಿಸಿದ್ದಾರೆ ಅಂತ ನಾನಾದ್ರೂ ಸಹ ಭಾವಿಸಿದ್ದೇನೆ. ಇದಕ್ಕೆ ಎಲ್ಲ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿದೀವಿ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇದೆ. ಸರ್ ಮಂಜುನಾಥ್ ಅಂತೇಳಿ, ನಾವು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರು, ಚಿತ್ರದುರ್ಗದಿಂದ ಬಂದಿದ್ದೀವಿ.